ಅಂಧ ಮಕ್ಕಳ ಶಾಲೆಯಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಬಿಜೆಪಿ ಮುಖಂಡ ಸಿಕಲ್ ಆನಂದಗೌಡ. ಈಗಿನ ಕಾಲದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳೋದು ಅಂದ್ರೆ ಮೋಜು ಮಸ್ತಿ ಮಾಡೋದು, ಸ್ಟಾರ್ ಹೋಟೆಲ್ಗಳಲ್ಲಿ ಗೆಳೆಯರ ಜೊತೆ ಆಚರಣೆ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದೆ. ಆದರೆ ಅಂಧ ಮಕ್ಕಳ ಶಾಲೆಯಲ್ಲಿ ತನ್ನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಅವರ ಜೊತೆ ಕೆಲ ಸಮಯವನ್ನು ಕಳೆದು ಅವರ ಜೊತೆ ಊಟ ಮಾಡಿದ ಸಮಯವನ್ನ ನನ್ನ ಜೀವಮಾನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಅಂತ ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ತಿಳಿಸಿದರು. ಶಿಡ್ಲಘಟ್ಟ ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಅವರ ಹುಟ್ಟುಹಬ್ಬವನ್ನು ಅಂಧ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಊಟ ಸವಿಯುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಮೊದಲಿಗೆ ನಗರದ ಮಯೂರ ವೃತ್ತದಲ್ಲಿರುವ ಬಿಜೆಪಿ ಸೇವಾ ಸೌಧದಲ್ಲಿ ಸರಳವಾಗಿ ಕೇಕ್ ಕತ್ತರಿಸಿ ನಂತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ನಂತರ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಅಂಧ ಮಕ್ಕಳ ಜೊತೆ ಕೇಕ್ ಕತ್ತರಿಸಿ ಅಂಧ ಮಕ್ಕಳ ಜೊತೆ ಊಟ ಸವಿಯುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಕಲ್ ಆನಂದಗೌಡರು, ಇದೇ ಮೊಟ್ಟಮೊದಲ ಬಾರಿಗೆ ಬಿಜೆಪಿಯ ಎಲ್ಲ ಮುಖಂಡರು ಸೇರಿ ನನ್ನ ಹುಟ್ಟುಹಬ್ಬವನ್ನು ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಆಚರಿಸುತ್ತಿರುವುದು ನನಗೆ ತುಂಬಾ ಸಂತಸವಾಗಿದೆ. ಇವರ ಪ್ರೀತಿಗೆ ನಾನು ಎಂದಿಗೂ ಚಿರಋಣಿಯಾಗಿರ್ತೇನೆ. ಹುಟ್ಟುಹಬ್ಬವನ್ನ ಸ್ಟಾರ್ ಹೋಟೆಲ್ಗಳಲ್ಲಿ ಗೆಳೆಯರ ಜೊತೆ ಆಚರಣೆ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದ್ದು, ನಮ್ಮ ಬಿಜೆಪಿ ಮುಖಂಡರ ಆಶಯದ ಮೇರೆಗೆ ಅಂಧ ಮಕ್ಕಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಿರುವುದು ನನ್ನ ಜೀವನ ಸಾರ್ಥಕ. ಈ ಒಂದು ನೆನಪು ನನ್ನ ಜೀವ ಇರೋವರೆಗೂ ಮರೆಯೋದಿಲ್ಲ ಅಂದ್ರು. ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಲು ನಿಮ್ಮೆಲ್ಲರ ಸಹಕಾರ ಅಗತ್ಯ. ನನ್ನ ಕೊನೆಯ ಉಸಿರು ಇರೋವರೆಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಡವರಿಗೋಸ್ಕರ ದುಡಿದು ಬಡವರ ಮಧ್ಯೆ ಇದ್ದು ನಿಮ್ಮೆಲ್ಲರ ವಿಶ್ವಾಸ ಗಳಿಸ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಮಾಜಿ ಅಧ್ಯಕ್ಷ ಸುರೇಂದ್ರೇಗೌಡ, ಡಾಕ್ಟರ್ ಸತ್ಯನಾರಾಯಣ ರಾವ್, ಹಿರಿಯ ಪತ್ರಕರ್ತ ರೂಪಸಿ ರಮೇಶ್, ಮಹಿಳಾ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ನಗರ ಘಟಕ ಅಧ್ಯಕ್ಷ ನರೇಶ್, ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಚಾತುರ್ಯ, ನಗರ ಘಟಕ ಮಹಿಳಾ ಅಧ್ಯಕ್ಷೆ ತ್ರಿವೇಣಿ, ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಲಕ್ಷ್ಮೀ, ರೂಪಾ, ತಲದುಮ್ಮನಹಳ್ಳಿ ಮಧು, ರಜನಿಕಾಂತ್, ಬಾಬು, ದಿಶಾ, ವೆಂಕಟೇಶ್, ರಾಮಕೃಷ್ಣಪ್ಪ, ಕುಂದಲಗುರ್ಕಿ ಚನ್ನಕೇಶವರೆಡ್ಡಿ, ದೇವರಮಳ್ಳೂರು ಬಾಲಕೃಷ್ಣ, ಆನಂದ್, ನಗರಸಭಾ ಮಾಜಿ ನಾಮಿನಿ ಸದಸ್ಯ ಪ್ರಕಾಶ್, ಸುಬ್ರಹ್ಮಣಿ, ಚೆಲುವರಾಜ್, ಬಿನ್ನಿಮಂಗಲ ಮಂಜುನಾಥ್, ಸತೀಶ್, ರಾಗೂರ್, ಸೋಮಣ್ಣ ಸೇರಿದಂತೆ ಇನ್ನು ಅನೇಕ ಬಿಜೆಪಿ ಮುಖಂಡರು, ಆನಂದ್ ಗೌಡ ಅವರ ಅಭಿಮಾನಿಗಳು ಭಾಗವಹಿಸಿದ್ರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಅಷ್ಟೇನು ಬೇಕಿಲ್ಲ. ಚೆನ್ನಾಗಿದೆ This is a video. నేను బజ్జీనా Lei?
ಸಾಕು. ನನಗೆ ಇವತ್ತಿನ ದಿವಸ ನನ್ನ ಹುಟ್ಟುಹಬ್ಬವನ್ನು ವಿಶೇಷವಾದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಮುಖಂಡರು ನಿಶ್ಚಯ ಮಾಡಿ ವಿಶೇಷವಾಗಿ ಎಲ್ಲ ನಗರ ಮತ್ತು ಗ್ರಾಮಾಂತರ ನಮ್ಮ ಮೋರ್ಚಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ಇವತ್ತಿನ ದಿವಸ ನನ್ನ 43ನೇ ಹುಟ್ಟುಹಬ್ಬವನ್ನು ಮಕ್ಕಳ ಜೊತೆ, ಅದರಲ್ಲೂ ಆಶಾ ಕಿರಣ ಅಂಧ ಮಕ್ಕಳ ಒಂದು ಆಶ್ರಮದಲ್ಲಿ ಮಾಡಬೇಕು ಅಂತೇಳಿ ನಿಶ್ಚಯ ಮಾಡಿರ್ತಾರೆ. ಈಗಾಗಲೇ ಜಮ್ಮಕೋಟೆ ಹಾಗೂ ಸರ್ಕಾರಿ ಆಸ್ಪತ್ರೆ ಅದೇ ನಿಟ್ಟಿನಲ್ಲಿ ಇಲ್ಲಿಯೂ ಸಹ ಮಕ್ಕಳ ಜೊತೆ ಊಟ ಮಾಡೋದ್ರ ಜೊತೆ ಹಾಗೂ ಅವ್ರ ಜೊತೆ ಬೆರೆತು ಸಮಯವನ್ನು ಕಳೆದಿರೋದು ತುಂಬ ವಿಶೇಷವಾಗಿದೆ. ನನಗೆ ತುಂಬ ಸಂತೋಷವಾಗ್ತದೆ. ಹುಟ್ಟುಹಬ್ಬವನ್ನು ಎಲ್ಲರೂ ಸ್ಟಾರ್ ಹೋಟೆಲ್ಸಲ್ಲಿ ಹಾಗೂ ಗೆಳೆಯರ ಬಳಗದಲ್ಲಿ ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡೋದನ್ನು ನಾನು ನೋಡಿದ್ದೀನಿ. ಆದರೆ ನಮ್ಮ ಮುಖಂಡರ ಒಂದು ಆಶಯ ಮೇರೆಗೆ ಹಾಗೂ ಅವರು ಕೊಟ್ಟಿರ್ತಕ್ಕಂಥ ಒಂದು ನಿದರ್ಶನದ ಮೇರೆಗೆ ಇವತ್ತಿನ ದಿವಸ ನಾನು ಈ ಅಂಧ ಮಕ್ಕಳ ಜೊತೆ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದು ತುಂಬ ವಿಶೇಷವಾಗಿ, ಹಾಗೂ ನಾನು ಜನ್ಮ ಎತ್ತಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ದಿನವಾಗಿ ಇವತ್ತಿನ ದಿವಸ ನಾನು ಮನಸ್ಸಿನಲ್ಲಿ ಇಟ್ಕೊಳ್ತೀನಿ. ಇದನ್ನು ಸಾಯೋವರೆಗೂ ಮರೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಇವರ ಎಲ್ಲರ ಆಶೀರ್ವಾದ ನನ್ನ ಮೇಲಿರಲಿ, ಹಾಗೂ ನಮ್ಮ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅಂತ ಹೇಳಿದ್ರೆ ಇವರ ಆಶೀರ್ವಾದದೊಂದಿಗೆ ಹಾಗೂ ಎಲ್ಲ ಇಲ್ಲಿ ನೆರೆದಿರ್ತಕ್ಕಂತಹ ಮುಖಂಡರೊಂದಿಗೆ ಹಾಗೂ ಬೆಳಗಿನಿಂದ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಮೂಲೆ ಮೂಲೆಯಿಂದಲೂ ಕರೆ ಮಾಡಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ನೀವು ಯುವ ಮುಖಂಡರಾಗಿ ಬೆಳಿಬೇಕು, ನಮ್ಮ ತಾಲೂಕಿನಲ್ಲಿ ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಕಟ್ಟಬೇಕು ಅಂತ ಖಂಡಿತವಾಗಿಯೂ ಅವರು ಏನು ನನ್ನ ಮೇಲೆ ಒಂದು ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಆಶಯವನ್ನು ಇಟ್ಕೊಂಡಿದ್ದಾರೆ, ಅದನ್ನು ನಾನು ಮುಂದಿನ ದಿನಗಳಲ್ಲಿ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಬಡವರಿಗೋಸ್ಕರ ದುಡಿತೀನಿ, ಬಡವರ ಮಧ್ಯೆ ಇರ್ತೀನಿ, ಅವರ ವಿಶ್ವಾಸವನ್ನು ಗಳಿಸ್ತೀನಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಾನು ಈ ಮಕ್ಕಳ ಜೊತೆ, ಬಡವರ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳೋದ್ರ ಮುಖಾಂತರ ಮುಂಬರುವ ಒಂದು ಪೀಳಿಗೆಗೆ ಮಾದರಿ ಆಗಬೇಕು ಅಂತ ಹೇಳಿ ಆಶಯ ಪಡ್ತೀನಿ.